ಆಗಿದ್ದಕ್ಕೆ ವಿದ್ಯಾರ್ಥಿನಿ ತನುಶ್ರೀ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಎಂಎಸ್ ಡಿಗ್ರಿ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ ವ್ಯಾಸಂಗವನ್ನ ಮಾಡ್ತಾ ಇದ್ರು ತನುಶ್ರೀ ಅವರು. ಪಿಯುಸಿ ಫೇಲ್ ಆಯಿತು ಅಂತ ವಿದ್ಯಾರ್ಥಿನಿ ತನುಶ್ರೀ ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂತಹ ಘಟನೆಯಾಗಿದೆ. ಎಂಎಸ್ ಡಿಗ್ರಿ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ ವ್ಯಾಸಂಗ ಮಾಡ್ತಾ ಇದ್ರು. ಗಣಿತ ಹಾಗೂ ರಸಾಯನಶಾಸ್ತ್ರ ಸಬ್ಜೆಕ್ಟ್ ಫೇಲ್ ಆಗಿರುತ್ತೆ. ಇದರಿಂದಾಗಿ ಮನನೊಂದು ಆತ್ಮಹತ್ಯೆಗೆ ಶರಣಾಗಿರ್ತಾರೆ ತನುಶ್ರೀ. ಅಧಿಕೃತವಾಗಿ ಪೊಲೀಸ್ ಮೂಲಗಳಿಂದ ಮಾಹಿತಿ ಲಭ್ಯ ಆಗಿದೆ. 3 PM ಫೀಲ್ಡಿಂಗ್ ಸೆಟ್ ಅಂತ ಸ್ಟೇಟಸ್ ಅನ್ನ ಹಾಕಿರ್ತಾರೆ ತನುಶ್ರೀ ಅವರು. ತನುಶ್ರೀ ಸ್ಟೇಟಸ್ ಅನ್ನ ನೋಡಿ ಮನೆ ಬಳಿ ಬಂದಿರ್ತಾಳೆ ಸ್ನೇಹಿತೆ ಬೆನಿಟಾ. ಈ ವೇಳೆಗೆ ನೇಣಿಗೆ ಶರಣಾಗಿರ್ತಾಳೆ ವಿದ್ಯಾರ್ಥಿನಿ ತನುಶ್ರೀ. ಸೆಕೆಂಡ್ PUC ರಿಸಲ್ಟ್ ಬಂದಿದೆ. ರಿಸಲ್ಟ್ನಲ್ಲಿ ನೋಡಿ 2 ಸಬ್ಜೆಕ್ಟ್ ಫೇಲ್ ಆಗಿರುತ್ತೆ ತನುಶ್ರೀ ಅವರು. ಎಂಎಸ್ ಡಿಗ್ರಿ ಕಾಲೇಜ್ನಲ್ಲಿ ವ್ಯಾಸಂಗ ಮಾಡ್ತಾ ಇದ್ರು, ಸೈನ್ಸ್ ತಗೊಂಡಿದ್ರು. ಗಣಿತ ಜೊತೆಗೆ ರಸಾಯನಶಾಸ್ತ್ರ ಸಬ್ಜೆಕ್ಟ್ನಲ್ಲಿ ಫೇಲ್ ಆಗಿರ್ತಾರೆ. ಇನ್ನು ಏನಂತಾರೆ, ಫ್ರೆಂಡ್ಸ್ಗಳು ಮುಖ ಹೆಂಗೆ ತೋರಿಸೋದು, ಏನು ಅಂದ್ಕೊಳ್ತಾರೆ, ಏನು ಆಡ್ಕೊಳ್ತಾರೆ, ತಂದೆ ತಾಯಿಗೆ ಹೇಗೆ ಮುಖ ತೋರಿಸೋದು, ಈ ರೀತಿಯಾಗಿ ಮನನೊಂದು ತನುಶ್ರೀ ಏನು ಮಾಡ್ತಾರೆ, 3 PM ಫೀಲ್ಡಿಂಗ್ ಸೆಟ್ ಅಂತ ಹೇಳಿ ಸ್ಟೇಟಸ್ ಹಾಕಿರ್ತಾರೆ. ಸೊ ಈಕೆಯ ಸ್ನೇಹಿತ ಇರ್ತಾರಲ್ಲ ಬೆನಿಟಾ, ಯಾಕೆ ಹಿಂಗೆ ಹಾಕಿದಾಳೆ ಇವಳು ಅಂಥೇಳಿ ಶಾಕ್ ಆಗ್ತಾಳೆ. ಅವಳಿಗೆ ಏನಿರಬಹುದು ಇದರ ಉದ್ದೇಶ ಅಂಥೇಳಿ ಅವಳಿಗೊಂದು ಸ್ವಲ್ಪ ಗಾಬರಿ ಆಗುತ್ತೆ, ಆತಂಕ ಆಗುತ್ತೆ. ಸೊ ಮನೆ ಹತ್ರ ಹೋಗಿ ನೋಡೋಣ ಅಂಥೇಳಿ ಹೋಗಿ ಮನೆ ಹತ್ರ ಬರ್ತಾಳೆ. ಆ ವೇಳೆಗೆ ನೇಣಿಗೆ ಕೊಳ್ಳೊಡ್ಡಿರ್ತಾಳೆ ವಿದ್ಯಾರ್ಥಿನಿ ತನುಶ್ರೀ. ಇನ್ನು ತಂದೆ ಆಂಟೋನಿಗೆ ಕರೆ ಕೂಡ ಮಾಡಿರ್ತಾಳೆ ತನುಶ್ರೀ ಸ್ನೇಹಿತೆ ಬೆನಿಟಾ. ನೋಡಿ, ಮನೆ ಹತ್ರ ಹೋಗ್ತಾಳೆ. ಹೋಗ್ತಿದ್ದ ಹಾಗೆ ಹಿಂಗಾಗಿದೆ ಅಂತೇಳಿ ಗೊತ್ತಾಗತ್ತೆ. ಏನು ಮಾಡೋದು ಗೊತ್ತಾಗಲ್ಲ. ತನ್ನ ತಂದೆ ಕರೆ ಮಾಡ್ತಾಳೆ ಬೆನಿಟಾ. ತನುಶ್ರೀ ಸ್ನೇಹಿತೆ ತಂದೆ ಆಂಟೋನಿ ಡೋರನ್ನ ಒಡೆದು ನುಗ್ತಾರೆ. ಬಳಿಕವಾಗಿ ನೇಣು ಕುಣಿಕೆಯಿಂದ ಇಳಿಸಿದಾಗ ಉಸಿರಾಟ ಆಡ್ತಿರ್ತಾಳೆ ತನುಶ್ರೀ. ಏನು ಮಾಡ್ಬೇಕು ಗೊತ್ತಾಗಲ್ಲ ಬೆನಿಟಾಗೆ. ಅವರಪ್ಪಂಗೆ ಫೋನ್ ಮಾಡ್ತಾರೆ, ಬರ್ತಾರೆ, ಡೋರ್ ಓಪನ್ ಮಾಡ್ತಾರೆ. ಸ್ವಲ್ಪ ಉಸಿರಾಡ್ತಾ ಇರ್ತಾಳೆ ಪಾಪ ತನುಶ್ರೀ. ಕೂಡಲೇ ಅಂಬೇಡ್ಕರ್ ಆಸ್ಪತ್ರೆಗೆ ತನುಶ್ರೀಯನ್ನ ರವಾನೆ ಮಾಡಲಾಗುತ್ತೆ. ಆದರೆ ಮಾರ್ಗ ಮಧ್ಯದಲ್ಲಿ ವಿದ್ಯಾರ್ಥಿನಿ ತನುಶ್ರೀ ಮೃತಪಟ್ಟಿರ್ತಾಳೆ. ಪೊಲೀಸರ ತನಿಖೆಯ ವೇಳೆಯಲ್ಲಿ PU ಫೇಲ್ ಆಗಿದ್ದಕ್ಕೆ ಆತ್ಮಹತ್ಯೆ ಅನ್ನುವಂತಹ ವಿಚಾರಗಳು ಗೊತ್ತಾಗುತ್ತೆ. ಹೆಬ್ಬಾಳ ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಒಂದು ರೀತಿಯಾಗಿ 10th ಎಕ್ಸಾಮು ಅಥವಾ PUC ಎಕ್ಸಾಮ್, ಏನೋ ಎಕ್ಸಾಮು ರಿಸಲ್ಟ್ ಬಂತು ಅಂದರೆ ಒಂಥರ ಪೋಷಕರಿಗೂ ಢವಢವ ಶುರು ಆಗ್ತಾ ಇರುತ್ತೆ, ಪಾಪ ವಿದ್ಯಾರ್ಥಿಗಳಿಗೂ ಢವಢವ ಶುರು ಆಗ್ತಾ ಇರುತ್ತೆ. ಒಂದು ಕಡೆ ಪಾಸ್ ಆದರೂ ಬಿಡಲ್ಲ, ಯಾಕಿಷ್ಟು ಕಡಿಮೆ ಅಂತಾರೆ, ಕಡಿಮೆ ಮಾರ್ಕ್ಸ್ ಬಂದಿದ್ರೆ. ಈ ಕಡೆ ಫೇಲ್ ಆದರೂ ಬಿಡಲ್ಲ ಪೋಷಕರು ಅಥವಾ ಮಕ್ಕಳಿಗೆ. ಅದು ಮನನೊಂದು ಏನು ಮಾಡ್ತಾರೆ, ಆತ್ಮಹತ್ಯೆಯನ್ನು ಮಾಡ್ಕೊಳ್ಳುವಂಥ ಪ್ರಕರಣಗಳು ಪ್ರತಿ ವರ್ಷ ಕೂಡ ಒಂದಲ್ಲ ಒಂದು ಪ್ರಕರಣಗಳು ಇದ್ದೇ ಇರುತ್ತೆ. ಸೂಸೈಡ್ ಪ್ರಕರಣಗಳಂತೂ ಕಟ್ಟಿಟ್ಟ ಬುತ್ತಿ ಪ್ರತಿ ವರ್ಷವೂ ಕೂಡ. ಇಲ್ಲ 10th ಆಗಿರುತ್ತೆ, ಇಲ್ಲ PUCಲಿ. ಅದರಲ್ಲೂ ಕೂಡ ಈ ಒಂದು ಏಜ್ ಇದೆಯಲ್ಲ, ಬಹಳ ಸೂಕ್ಷ್ಮವಾದಂಥ ಏಜ್ ಇದು. ಗೊತ್ತಾಗಲ್ಲ ಮಕ್ಕಳಿಗೆ, ಏನೊಂದು ಬಿಡ್ತಾರೋ ಅಂತ ಸೂಸೈಡ್ ಮಾಡ್ಕೊಳ್ಳೋದು ಅಥವಾ ಕಡಿಮೆ ಮಾರ್ಕ್ಸ್ ಬಂತು ಅಂಥೇಳಿ ಸೂಸೈಡ್ ಮಾಡ್ಕೊಳ್ಳೋದು, ಈ ರೀತಿಯಾದಂಥ ಪ್ರಕರಣಗಳು ಕೂಡ ಜಾಸ್ತಿ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ.